ಸರ್ ಇಲ್ಲಿ ಎಲ್ಲ ಇಲ್ಲೇ ನೋಡಿ. ಓಕೆ ಸರ್, ಸಾಕು ಸರ್. ಪಕ್ಷದ ಕಪಿಲ್ ಸಿಬಲ್ ಅವರು ಅದರ ವಿರುದ್ಧ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ ಅದು ವೃತ್ತಿ ಯಾವ ಬಗ್ಗೆ ಎಲ್ಲ ಅವಕಾಶ ಕೊಡ್ತೀನಿ. ಕಾಂಗ್ರೆಸ್ ಏನ್ ಮಾಡಿದೆ, ಇಂದಿರಾ ಗಾಂಧಿ ಏನ್ ಮಾಡಿದ್ದಾರೆ, ರಾಜೀವ್ ಗಾಂಧಿ ಏನ್ ಮಾಡಿದ್ದಾರೆ. 65 ವರ್ಷ ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ 65 ವರ್ಷ ಕಾಂಗ್ರೆಸ್ ಸರ್ಕಾರ, ಮೋದಿ ಅವರು ನಿಮ್ಮ ಮೋದಿ ಸರ್ಕಾರ ಏನು ಮಾಡಿಲ್ಲ. ಕಾಂಗ್ರೆಸ್ ಮಾಡಿರೋದಕ್ಕೆ ಇಲ್ಲ ಇಲ್ಲ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ನೀಡಿದ ದೇಣಿಗೆಯ ದುರುಪಯೋಗದ ಕುರಿತು ದೇಶದಾದ್ಯಂತ ವ್ಯಾಪಕ ಚರ್ಚೆ ನಡೆದಿದ್ದರೂ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಗ್ಗೆ ಮೌನ ವಹಿಸಿರುವುದು ಖಂಡನೀಯ ಅಂತ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ವಕೀಲ ನಾರಾಯಣಸ್ವಾಮಿ ಆರೋಪಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಮ ಮಂದಿರ ನಿರ್ಮಾಣ, ಶಿಲಾನ್ಯಾಸ, ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠೆಯ ಸಂಪೂರ್ಣ ಶ್ರೇಯಸ್ಸನ್ನು ಪ್ರಧಾನಿ ನರೇಂದ್ರ ಮೋದಿ ಪಡೆದುಕೊಂಡಿದ್ದಾರೆ. ಆದರೆ ಭಕ್ತರು ನೀಡಿದ ದೇಣಿಗೆಯ ದುರುಪಯೋಗದ ಆರೋಪಗಳು ಕೇಳಿಬಂದಿರುವ ಸಂದರ್ಭದಲ್ಲಿ ಈ ಕುರಿತು ಪ್ರಧಾನಿ ಒಂದೇ ಒಂದು ಮಾತನ್ನು ಆಡದೇ ಇರೋದು ಬೇಸರದ ಸಂಗತಿಯಾಗಿದೆ ಎಂದರು. ಕೇಳುವಂಗಿಲ್ಲ. ಇದನ್ನು ಯಾರು ಕಾನೂನು ಮಾಡಿದ್ದು? ಮೋದಿಯವರೇ ಮಾಡಿದ್ದಾರೆ. ಅದು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ಒಂದು ದೇವಸ್ಥಾನ. ಅದರಲ್ಲಿ ಲೆಕ್ಕ ಕೇಳೋಕ್ಕೆ ನಮಗೆ ಅಧಿಕಾರ ಇಲ್ಲ ಅಂತಂದ್ರೆ ಏನರ್ಥ? ಇವತ್ತು ಏನು ನೀಟ್ ಪರೀಕ್ಷೆಯಲ್ಲಿ ಸುಮಾರು 87 ಸಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಸುಮಾರು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಅದರ ಬಗ್ಗೆ ಏನು ಬಾಯ್ಬಿಷ್ಟ ಇಲ್ಲ ಪ್ರಧಾನಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ. ಇಂಥ ಒಂದು ಕೇಂದ್ರ ಸರ್ಕಾರ ಇವತ್ತು ಕಣ್ಣು ಮುಚ್ಕೊಂಡು ಕೂತಿದೆ. ನಾವು ಇದರ ಬಗ್ಗೆ ಇಡೀ ದೇಶದಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹ ಇದರ ಬಗ್ಗೆ ನಾವು ಪಂಜಿನ ಮೆರವಣಿಗೆ ಸಹ ಮಾಡಬೇಕು ಅಂತ ನಾವು ಇದ್ದೀವಿ. ಇತ್ತೀಚೆಗೆ ಸುಧಾಕರ್ ಸಿಂಗ್ ಅನ್ನೋರು RJD MP ಅವರು ಸುಪ್ರೀಂ ಕೋರ್ಟಲ್ಲಿ ಒಂದು ವ್ಯಾಜ್ಯವನ್ನು ದಾಖಲು ಮಾಡಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ನವರು ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ಟ್ರಸ್ಟಿಗಳಿಗೆ. ಎಷ್ಟು ಹಣ ಇದುವರೆಗೂ ಹುಂಡಿಯಲ್ಲಿ ಲೆಕ್ಕ ಮಾಡಿದಾರ, ಎಷ್ಟು ಮಿಸ್ಯೂಸ್ ಆಗಿದೆ ಅದನ್ನೆಲ್ಲ ನಮಗೆ ಲೆಕ್ಕ ಕೊಡಬೇಕು. ಮತ್ತು CC ಕ್ಯಾಮ್ರಾಗಳಲ್ಲಿ ಏನು ದಾಖಲಾಗಿದೆ ಅದನ್ನೆಲ್ಲ ಸಹ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ನವರು ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಮತ್ತು CCTV ಫುಟೇಜಸ್ಸು ಸಹ ಸುಪ್ರೀಂ ಕೋರ್ಟ್ಗೆ ಹಾಜರು ಮಾಡಬೇಕು ಅನ್ನೋ ಡೈರೆಕ್ಷನ್ನು ಸುಪ್ರೀಂ ಕೋರ್ಟ್ನವರು ಕೊಟ್ಟಿದ್ದಾರೆ. ಸೊ ಇದುವರೆಗೂ ಯಾವುದೇ ಅಂತ ದಾಖಲೆಗಳನ್ನು ನ್ಯಾಯಾಲಯಕ್ಕಾಗಲಿ ಅಥವಾ ಸಾರ್ವಜನಿಕರ ಗಮನಕ್ಕಾಗಲಿ ಆ ಟ್ರಸ್ಟಿಗಳು ಕೊಟ್ಟಿಲ್ಲ. ಸೊ ಆದ್ದರಿಂದ ಈ ಥರ ಏನು ಇವತ್ತು ಹುಂಡಿ ಕಳ್ಳತನ ಆಗಿದೆ, ಇದು ಕೇವಲ ನರೇಂದ್ರ ಮೋದಿ BJP ಸರ್ಕಾರ ಅಥವಾ ವಿಶ್ವ ಹಿಂದೂ ಪರಿಷತ್ತು BJP RSS ಸಂಬಂಧಪಟ್ಟಿದ್ದಲ್ಲ. ರಾಮ ಇಡೀ ಭಾರತ ದೇಶದ ಎಲ್ಲ ಜನಾಂಗದ ದೈವ, ಎಲ್ಲರೂ ಆರಾಧನೆ ಮಾಡುವಂಥ, ಎಲ್ಲರೂ ಪೂಜೆ ಮಾಡುವಂಥ ದೈವ. ಸೊ ಹಾಗಾಗಿ ನಾವು ಈ ಮುಖಾಂತರ ಮಾನ್ಯ ನರೇಂದ್ರ ಮೋದಿಯವರನ್ನು, ಕೇಂದ್ರ ಗೃಹ ಮಂತ್ರಿಯವರನ್ನು ಮತ್ತು ನಡ್ಡಾ ಅವರನ್ನು ನಾವು ಮನವಿ ಮಾಡ್ತೇವೆ. ಇದರ ಬಗ್ಗೆ ಕೂಲಂಕುಷವಾದ ಒಂದು ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಏನು ಇದುವರೆಗೂ ಅಲ್ಲಿ ಕೊಳ್ಳೆ ಹೊಡೆದಿದ್ದಾರೆ ಅದನ್ನೆಲ್ಲ ಮತ್ತೆ ರಾಮನ ಮಂದಿರಕ್ಕೆ ಸೇರಿಸಬೇಕು ಅಂತ ನಾವು ಆಗ್ರಹಿಸ್ತೇವೆ. ಅಯೋಧ್ಯೆ ರಾಮ ಮಂದಿರ ಮತ್ತು ಶ್ರೀರಾಮನ ಹೆಸರನ್ನ ಬಿಜೆಪಿ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡಿದೆ. ಮತಗಳ ಬಳಿಕ ಈಗ ಭಕ್ತರು ದೇವರಿಗೆ ನೀಡಿದ ದೇಣಿಗೆಯು ದುರುಪಯೋಗವಾಗ್ತಿದೆ. ಇದರಿಂದ ಆಡಳಿತ ನಡೆಸುವವರ ಪ್ರಾಮಾಣಿಕತೆ ಹಾಗೂ ಬದ್ಧತೆ ಪ್ರಶ್ನೆಗೆ ಒಳಗಾಗಿದೆ ಅಂತ ಅವರು ಟೀಕಿಸಿದರು. ಈಗಾಗಲೇ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಅವ್ರ ಮೇಲೆ ಕ್ರಿಮಿನಲ್ ಕೇಸುಗಳು ಸಹ ಆಗಿದೆ. ಮತ್ತೆ ಈ ರಾಮಚರಿತಮಾನಸ್ ಅಂತ ಒಂದು ಚಿನ್ನದ ಲೇಪನದ ಹಾಳೆಗಳನ್ನು ತಯಾರು ಮಾಡಿ ಅಲ್ಲೇ ರಾಮನ ಬಗ್ಗೆ ಒಂದು ಚರಿತ್ರೆಯನ್ನು ಬರೆದಿದ್ದರು. ಅದರ ಮೇಲೆ 5 ಕೋಟಿ ರೂಪಾಯಿ. ಇವತ್ತು ಆ ರಾಮಚರಿತಮಾನಸ್ ಪುಸ್ತಕ ಪತ್ತೆ ಇಲ್ಲ. ಅನೇಕ ವಿಗ್ರಹಗಳು ಏನು ದಾನಿಗಳ ಕೊಡುಗೆಯಾಗಿ ಕೊಟ್ಟಿದ್ದಂಥ ಚಿನ್ನ ಮತ್ತು ಬೆಳ್ಳಿಯ ವಿಗ್ರಹಗಳು ಸಹ ಕಳ್ತನ ಆಗಿದೆ. ಅದನ್ನು ಕರಗಿಸಿ ಚಿನ್ನ ಮತ್ತು ಬೆಳ್ಳಿ ಗಟ್ಟಿಗಳಾಗಿ ಮಾಡಿದ್ದಾರೆ. ಸೊ ಅದರ ಬಗ್ಗೆಯೂ ಸಹ ಇವತ್ತು ತನಿಖೆ ಆಗ್ತಾ ಇಲ್ಲ. ಮತ್ತು ಅಲ್ಲಿ CC ಕ್ಯಾಮ್ರಾಗಳು ಸುಮ್ಮನೆ ನೆಪಮಾತ್ರಕ್ಕೆ ಹಾಕಿದ್ದಾರೆ, ಯಾವುದೇ CC ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಏನು ಇವತ್ತು ಅಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ದಾರೆ, ಇದರ ಬಗ್ಗೆ ಹಿಂದಿನಿಂದಲೂ ಸಹ ಡಿಸ್ಪ್ಯೂಟ್ ಇತ್ತು ಕೋರ್ಟಲ್ಲಿ. ಆದರೆ ಕೋರ್ಟ್ ತೀರ್ಮಾನ ಆದಮೇಲೆ ರಾಮ ಮಂದಿರವನ್ನು ಕಟ್ಟಿ ಮತ್ತು ಮಸೀದಿಯನ್ನು ಕಟ್ಟಿ ಅನ್ನುವಂಥ ಒಂದು ಇದಿತ್ತು. ನಮ್ಮ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆದಮೇಲೆ ಒಂದು ತೀರ್ಮಾನವನ್ನು ತಗೊಂಡು ರಾಮ ಮಂದಿರದಲ್ಲಿ ಹಿಂದೂಗಳು ಪೂಜೆ ಮಾಡಿ, ಮಸೀದಿಯಲ್ಲಿ ಮುಸ್ಲಿಮರು ಪೂಜೆ ಮಾಡಿ, ಕೋರ್ಟ್ ಅಂತಿಮವಾಗಿ ತೀರ್ಪು ಕೊಡ್ತದೆ ಅದನ್ನು ನಡ್ಕೊಳ್ಳಿ ಅಂತ.
ಸುಪ್ರೀಂ ಕೋರ್ಟು ಒಳ್ಳೆ ತೀರ್ಪನ್ನು ಕೊಟ್ಟಿದೆ, ಅಲ್ಲಿ ರಾಮ ಮಂದಿರವನ್ನು ಕಟ್ಟಬೇಕು ಅಂತ. ಮುಸ್ಲಿಮರಿಗೆ ಬೇರೆ ಕಡೆ 5 ಎಕರೆ ಜಮೀನು ಕೊಡಿ, ಅವರು ಮಸೀದಿಯನ್ನು ಕಟ್ಕೊಳ್ಳಿ ಅಂತ ಹೇಳಿದರು. ಅದೇ ರೀತಿ ಮುಸ್ಲಿಮರು ಯಾವುದೇ ತಕರಾರು ತೆಗೀದಿರಾ ರಾಮ ಮಂದಿರವನ್ನು ಕಟ್ಟಲಿಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಇಷ್ಟಾಗಿದೆ. ಇದುವರೆಗೂ ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ಅಥವಾ ಏನು ಗೃಹ ಮಂತ್ರಿಗಳು ಆಗಲಿ ಮತ್ತು ಆ ಪಕ್ಷದ ಅಧ್ಯಕ್ಷ ನಡ್ಡಾ ಆಗಲಿ ಬಾಯಿ ಬಿಡ್ತಾ ಇಲ್ಲ. ಕಾಂಗ್ರೆಸ್ನವರು ಈ ಕಳ್ಳತನದ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ನವ್ರಿಗೆ ಇದರ ಬಗ್ಗೆ ಮಾತಾಡೋದಕ್ಕೆ ನೈತಿಕ ಹಕ್ಕಿಲ್ಲ ಅಂತ ಹೇಳ್ತಾರೆ. ಯಾಕಿಲ್ಲ ಸ್ವಾಮಿ? ನಮಗೆ ನಾವು ದೇಣಿಗೆ ಕೊಟ್ಟಿಲ್ವಾ? ಕಾಂಗ್ರೆಸ್ ಪಕ್ಷದಿಂದ ದೇಣಿಗೆ ಕೊಟ್ಟಿದ್ರೆ ಸರ್? ಕಾಂಗ್ರೆಸ್ ಪಕ್ಷದಿಂದ ದೇಣಿಗೆ ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಭಕ್ತಾದಿಗಳು ಎಲ್ಲ ಗ್ರಾಮಗಳಲ್ಲೂ ಇಂಡಿವಿಜುವಲ್ ಪ್ರಶ್ನೆ ಆಮೇಲೆ ಕೇಳಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಹೊರದೇಶದವರು ಫಾರಿನರ್ಸು ಸಹ ದೇಣಿಗೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಲೆಕ್ಕ ಇಲ್ಲ. ಇದರ ಬಗ್ಗೆ ಈಗಾಗಲೇ ಕೇಸ್ ದಾಖಲಾಗಿದೆ. ಮತ್ತು ಈಗ ನಾವು ಹೇಳೋದು ಸುಪ್ರೀಂ ಕೋರ್ಟ್ನ ಈಗ ಹಾಲಿ ನ್ಯಾಯಾಧೀಶರ ಮುಖಾಂತರ ಇದನ್ನು ತನಿಖೆ ಮಾಡಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಏನು ಇವತ್ತು ಅಲ್ಲಿ ಹಣ ಮತ್ತು ಚಿನ್ನ, ಬೆಳ್ಳಿ, ವಜ್ರ ಏನು ಕಳ್ಳತನ ಆಗಿದೆ ಅದನ್ನು ವಸೂಲಿ ಮಾಡಿ ರಾಮ ಮಂದಿರ ಟ್ರಸ್ಟ್ಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಮಂದಿರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದೇಣಿಗೆಯ ದುರುಪಯೋಗವಾಗಲು ಅಲ್ಲಿನ ಭದ್ರತಾ ವ್ಯವಸ್ಥೆ, ಸಿಸಿಟಿವಿ ಸೇರಿದಂತೆ ಸುರಕ್ಷತಾ ಕ್ರಮಗಳಲ್ಲಿ ಲೋಪಗಳಿರುವ ಸಾಧ್ಯತೆ ಇದೆ. ದೇಶದ ನಾನಾ ಭಾಗಗಳಿಂದ ಭಕ್ತರು ಚಿನ್ನ, ಬೆಳ್ಳಿ ಹಾಗೂ ನಗದು ರೂಪದಲ್ಲಿ ದೇಣಿಗೆ ನೀಡಿದ್ದಾರೆ. ಈ ದೇಣಿಗೆಯ ದುರುಪಯೋಗವಾಗಿರುವ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ರು. ರಾಮ ಮಂದಿರದ ಬಗ್ಗೆ ಏನು ಹುಂಡಿ ಸಾರ್ವಜನಿಕರು ಏನು ದೇಣಿಗೆ ಕೊಟ್ಟಿದ್ದಾರೆ ಅಲ್ಲಿ ಯಾವ ರೀತಿ ಕಳ್ಳತನ ಆಗ್ತಾ ಇದೆ ಅಂತ, ರಾಮ ಮಂದಿರ, ಅಯೋಧ್ಯೆ ರಾಮ ಮಂದಿರ ಇವತ್ತು ದೇಶದ ಎಲ್ಲ ಸಮಸ್ತ ನಾಗರಿಕರಿಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ. BJPಯವರು ಆ ರಥಯಾತ್ರೆಯನ್ನು ಶುರು ಮಾಡಿ ಇಡೀ ದೇಶದಾದ್ಯಂತ ರಥವನ್ನು ಸಂಚಾರ ಮಾಡಿ ಸಾರ್ವಜನಿಕರಿಂದ ದೇಣಿಗೆ ಪಡೆದು ಇವತ್ತು ಆ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇದು ಬರೀ BJPಯವರ ಬರೀ ದೇಣಿಗೆಯಿಂದ ಮಾತ್ರ ಇದು ಕಟ್ಟಿದ್ದಲ್ಲ. ಇವತ್ತು ಅಲ್ಲಿ ಕೋಟ್ಯಾಂತರ ರೂಪಾಯಿ ಇವತ್ತು ದೋಚ್ತಾ ಇದ್ದಾರೆ, ಕಳ್ಳತನ ಆಗ್ತಾ ಇದೆ. ಓಟ್ ಚೋರಿ ಆಯಿತು, ಈಗ ದೇವರ ಹುಂಡಿ ಚೋರಿ ಆಗ್ತಾ ಇದೆ. ಇವತ್ತು ದೇಶದ ಪ್ರಧಾನಮಂತ್ರಿಗಳು ಮಾನ್ಯ ನರೇಂದ್ರ ಮೋದಿಯವರು ಆ ಒಂದು ದೇವಸ್ಥಾನಕ್ಕೆ ಶಿಲಾನ್ಯಾಸವನ್ನು ಮಾಡ್ತಾರೆ. ಮತ್ತು ಆ ದೇವಸ್ಥಾನ ಸಂಪೂರ್ಣವಾಗಿ ಕಟ್ಟಡ ಆದಮೇಲೆ ಅವರೇ ಉದ್ಘಾಟನೆಯನ್ನು ಮಾಡ್ತಾರೆ. ಅವರೇ ರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಸಹ ಅವರೇ ಮಾಡ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಬ್ರಾಹ್ಮಣರು ಶಾಸ್ತ್ರೋಕ್ತವಾಗಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂಥದ್ದಿದೆ, ಆದರೆ ಅವರೇ ಪ್ರಾಣ ಪ್ರತಿಷ್ಠೆಯನ್ನು ಸಹ ಮಾಡ್ತಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ ಕಳ್ಳತನ ಆಗ್ತಾ ಇದೆ. ಈ ದೇಶಕ್ಕೆ ಅಲ್ಲಿ ಎಲ್ಲ ಕಣ್ಣು ಕಾಣ್ತಾ ಇದೆ. ಇಷ್ಟಾದರೂ ಸಹ ಈ ದೇಶದ ಪ್ರಧಾನಮಂತ್ರಿಗಳು ಅವರೇ ಟ್ರಸ್ಟ್ ಮಾಡ್ತಾರೆ, ಅವರೇ ಶಿಲಾನ್ಯಾಸ ಮಾಡ್ತಾರೆ, ಅವರೇ ಉದ್ಘಾಟನೆ ಮಾಡ್ತಾರೆ, ಟ್ರಸ್ಟ್ ಸದಸ್ಯರು ಸಹ ಅವರೇ ನೇಮಿಸ್ತಾರೆ. ಇಷ್ಟಾದರೂ ಅವ್ರ ಕಣ್ಣೆದುರುಗಡೆ ಕೋಟ್ಯಾಂತರ ರೂಪಾಯಿ ಕಳ್ಳತನ ಆಗ್ತಾ ಇದೆ. ಇದುವರೆಗೂ ಮಾನ್ಯ ಪ್ರಧಾನಮಂತ್ರಿಯವರು ಬಾಯಿ ಬಿಡ್ತಾ ಇದ್ದಾರೆ. ಅವರು ರಾಮ ಮಂದಿರ ಮತ್ತು ರಾಮನ ಹೆಸರಲ್ಲಿ ಇವತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಮಾತ್ರ ರಾಮನ ಹೆಸರನ್ನು, ಅಯೋಧ್ಯೆ ಹೆಸರನ್ನು ಬಳಸ್ಕೊಂಡ್ರೆ ವಿನಃ ಆ ಒಂದು ನಿಷ್ಠೆ, ಪ್ರಾಮಾಣಿಕತೆ ಆ ದೇವರಲ್ಲಿಲ್ಲ. ನಾವು ಕಾಂಗ್ರೆಸ್ನವರು ನಾವು ಸಹ ರಾಮನಿಗೆ ದೇಣಿಗೆಯನ್ನು ಕೊಟ್ಟಿದ್ದೇವೆ. ನಾನು ವಿದ್ಯಾರ್ಥಿ ದಶೆಯಲ್ಲಿದ್ದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ರಥ ಬಂತು. ಆಗ ನಾನು ನಮ್ಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ರಥವನ್ನು ನಿಲ್ಲಿಸಿ ಪೂಜೆಯನ್ನು ಮಾಡಿ ನಾನು ಸಹ ₹100 ದೇಣಿಗೆಯನ್ನು ಕೊಟ್ಟಂಥದ್ದು ನನಗೆ ಇವತ್ತು ನೆನಪಿದೆ. ಇವತ್ತು ಅಲ್ಲಿ ಯಾರೋ ಒಬ್ಬರು ಸುಮಾರು ₹200 ಕೋಟಿ ಅಲ್ಲಿ ಇದುವರೆಗೂ ಕಳ್ಳತನ ಆಗಿದೆ. ಯಾರು ಕಳ್ಳತನ ಮಾಡಿರೋದು? ಟ್ರಸ್ಟಿಯವರೇ. ಅಲ್ಲಿ CC ಕ್ಯಾಮ್ರಾಗಳ ಅಳವಡಿಸಿದ್ದಾರೆ. ಆ CC ಕ್ಯಾಮ್ರಾಗಳು ಸಹ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಹುಂಡಿ ಎಣಿಕೆ ಮಾಡೋಕ್ಕೆ ಹೋಗುವಂಥವರು ಯಾವ ರೀತಿ ಹೋಗಬೇಕು? ಮೊದಲು ಅವ್ರನ್ನ ತಪಾಸಣೆ ಮಾಡಿ ಯಾವುದೇ ವಸ್ತುಗಳನ್ನು ಒಳಗಡೆ ತಗೊಂಡು ಹೋಗ್ದಂಗೆ ತಪಾಸಣೆ ಮಾಡಿ ಅವ್ರಿಗೆ ಹೋಗಬೇಕು. ಆನಂತರ ಎಣಿಕೆ ಆದಮೇಲೆ ಅವರು ಹೊರಗಡೆ ಬರುವಾಗ ತಪಾಸಣೆ ಮಾಡಿ ಆ ಹಣವನ್ನು ಏನು ಆಚೆ ತಗೊಂಡು ಹೋಗಿರೋರಿಗೆ ತಪಾಸಣೆ ಮಾಡಿ ಹೊರಗಡೆ ಬಿಡಬೇಕಾಗ್ತದೆ. ಆ ಕೆಲಸವನ್ನು ಅವರು ಮಾಡಿಲ್ಲ. ಈಗಾಗಲೇ ಯಾರು ಮಂದಿರ ದೇಣಿಗೆ ದುರುಪಯೋಗ ಘಟನೆ ಲಕ್ಷಾಂತರ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ. ದೇವಾಲಯಗಳಿಗೆ ನೀಡುವ ದೇಣಿಗೆಯ ಸುರಕ್ಷತೆ ಕುರಿತು ಜನರಲ್ಲಿ ಅನುಮಾನ ಮೂಡಿದೆ. ಶ್ರೀರಾಮ ಇಡೀ ದೇಶದ ಜನರ ಆರಾಧ್ಯ ದೈವವಾಗಿದ್ದು, ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆದಿರುವ ದೇಣಿಗೆ ದುರುಪಯೋಗದ ಆರೋಪಗಳ ಕುರಿತು ಸಮಗ್ರ ಹಾಗೂ ಪಾರದರ್ಶಕ ತನಿಖೆ ನಡೆಸಬೇಕು. ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರಾಗಿದ್ರೂ ಅವರ ವಿರುದ್ಧ ಯಾವುದೇ ಒತ್ತಡಕ್ಕೆ ಮಣಿಯದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವರಿಗೆ ಮನವಿ ಮಾಡಿದರು.
ಸುದ್ದಿಗೋಷ್ಠಿಯಲ್ಲಿ ಗೌರಿಬಿದನೂರು ಪ್ರಚಾರ ಸಮಿತಿ ಅಧ್ಯಕ್ಷ ಮಂಜುನಾಥ್, ಮಂಚೇನಹಳ್ಳಿ ಅಧ್ಯಕ್ಷ ತಿರುಮಲಪ್ಪ, ಲಾಯರ್ ನಾಗರಾಜ್, ಶಿವಾರೆಡ್ಡಿ, ಮುನಿಕೃಷ್ಣ, ಬಾಲಕೃಷ್ಣ, ರಾಜು ಹಾಜರಿದ್ದರು.